ಎಲ್ಲರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಸಾಂಖ್ಯಯೋಗ 2ನೇ ಅಧ್ಯಾಯ, ಅದರೊಳಗೆ 61, 62 ಮತ್ತು 63ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ನಾನು ಹಿಂದೆನೇ ಹೇಳಿದೆ, ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಜ್ಞಾನಿಯ ಮನಸ್ಥಿತಿ ಹೇಗಿರುತ್ತೆ, ಇಂದ್ರಿಯ ನಿಗ್ರಹದವನು ಹೇಗೆ ವ್ಯವಹಾರ ಮಾಡ್ತಾನೆ, ಹೇಗೆ ನಡೀತಾನೆ, ಹೇಗೆ ನಡವಳಿಕೆ ಇರುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಉತ್ತರ ಕೊಡ್ತಾ, ನೀನು ಇಂದ್ರಿಯವನ್ನು ನಿಗ್ರಹ ಮಾಡಬೇಕು. ಜ್ಞಾನಿಯಾದವನು ಇಂದ್ರಿಯ ನಿಗ್ರಹದಲ್ಲಿರ್ತಾನೆ. ಅವನು ಯಾವಾಗಲೂ ಇಂದ್ರಿಯದ ವಶಕ್ಕೆ ಹೋಗಲ್ಲ, ತನ್ನ ಮನಸ್ಸನ್ನು ಇಂದ್ರಿಯ ವಶಕ್ಕೆ ಹೋಗಲ್ಲ. ಹೇಗೆ ಆಮೆ ತನ್ನ ಅಂಗಾಂಗಗಳನ್ನು ತೆಕ್ಕೊಂಡು ಈಜ್ತಾ ಇದ್ದರೂ, ನಡೀತಾ ಇದ್ದರೂ, ಏನಾದರೂ ಆಪತ್ತು ಬಂದಾಗ ತನ್ನ ಅಂಗಾಂಗಗಳನ್ನು ಒಳಗಡೆ ಎಳ್ಕೊಂಡು ಕಲ್ಲಿನಂಗೆ ಆಗಿಬಿಡುತ್ತೋ, ಹಾಗೆ ಜ್ಞಾನಿಯಾದವನು ಇಂದ್ರಿಯಗಳ ನಿಗ್ರಹ ತಪ್ತಾ ಇದೆ ಅಂದ ತಕ್ಷಣವೇ ತನ್ನ ಇಂದ್ರಿಯಗಳನ್ನೆಲ್ಲ ಒಳಗಡೆ ಸೆಳೆದುಕೊಂಡು ಕಲ್ಲಿನ ಥರ ಎಲ್ಲ ದುಃಖವನ್ನು ಎದುರಿಸೋಕ್ಕೆ ಸಿದ್ಧನಾಗ್ತಾನೆ, ಇಂದ್ರಿಯ ವಶವಾಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದ. ಅದೇ ಥರ ಮುಂದುವರಿಸ್ತಾ 61ನೇ ಶ್ಲೋಕದಲ್ಲಿ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳ್ತಾನೆ. ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆದ್ದರಿಂದ ಏನು ಮಾಡಬೇಕಪ್ಪ ಅಂದರೆ, ನೀನು ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಎಲ್ಲದಕ್ಕಿಂತ ಇಂದ್ರಿಯ ನಿಗ್ರಹವೇ ತುಂಬ ಮುಖ್ಯವಾದ ವಿಚಾರ ಆಗತ್ತೆ. ಇಂದ್ರಿಯ ನಿಗ್ರಹ ಇಲ್ಲದೆ ಇರೋನು ಯಾವುದೇ ಸಾಧನೆ ಮಾಡೋಕ್ಕಾಗಲ್ಲ. ಜ್ಞಾನಿಯಾದವನಿಗೆ ತನ್ನ ಇಂದ್ರಿಯಗಳು ವಶದಲ್ಲಿರಬೇಕು. ಇಂದ್ರಿಯ ವಶದಲ್ಲಿದ್ದರಷ್ಟು ಕೂಡ ಅವನು ತನ್ನ ಸಾಧನೆಯನ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಇಂದ್ರಿಯ ವಶ ಹೇಗೆ ಮಾಡ್ಕೋಬೇಕು ಅಂದರೆ, ಸದಾಚಾರಗಳಿಂದ, ನಿನ್ನ ಮನಸ್ಸನ್ನು ಯಾವಾಗಲೂ ಸದ್ವಿಚಾರದಲ್ಲಿ ಇಟ್ಕೊಳ್ಳೋದ್ರಿಂದ ನಿನ್ನ ಇಂದ್ರಿಯ ಯಾವಾಗಲೂ ನಿನ್ನ ವಶದಲ್ಲಿರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಶ್ರೀಕೃಷ್ಣ ಹಿಂದೆನೇ ಹೇಳಿದ್ದ, ನಾನು ಒಂದು ದಾರಿಯನ್ನು ಹಾಕ್ಕೊಡ್ತೀನಿ, ಆ ದಾರಿಯಲ್ಲಿ ನಡೆದ್ರೆ ನಿನಗೆ ಗುರಿ ಮುಟ್ಟೋದು ನಿಶ್ಚಿತ. ಆ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಿನಗೆ ಗುರಿ ಮುಟ್ಟೋದು ನಿಶ್ಚಿತ ಅಂತ ಹೇಳ್ದ. ಅದೇ ಥರ ಕೆಲವು ದಾರಿಗಳನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಏನು ಅಂದರೆ, ಇಂದ್ರಿಯ ನಿಗ್ರಹ ಮೊದಲನೇ ಒಂದು ಪಾಯಿಂಟ್ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳನ್ನು ನಿಗ್ರಹಿಸು. ಇಂದ್ರಿಯಗಳ ವಶಕ್ಕೆ ನೀನು ಹೋಗಬೇಡ. ಇಂದ್ರಿಯಗಳ ಹೇಳಿದಂತೆ ನೀನು ಕೇಳಬೇಡ. ನೀನು ಹೇಳ್ದಂಗೆ ನಿನ್ನ ಇಂದ್ರಿಯಗಳು ಕೇಳಬೇಕು. ತಿನ್ನಬೇಕು ಅಂದ ತಕ್ಷಣ ತಿನ್ಬಿಡೋದಲ್ಲ, ಅದಕ್ಕೊಂದು ನಿಯಮ, ಒಂದು ಪಾಲನೆ ಇರುತ್ತೆ. ಅದನ್ನು ಪಾಲಿಸಿ ನೀ ತಿನ್ನಬೇಕು. ಅಂದರೆ ಕೆಲವು ಇದರಲ್ಲಿ ಹೇಳ್ತಾರೆ, ಮಠ ಅಥವಾ ಆಶ್ರಮಗಳಿಗೆ ಹೋದರೆ ಎಲ್ಲ ಊಟವನ್ನು ಬಡಿಸ್ತಾರೆ. ಬಡಿಸಿದ ತಕ್ಷಣ ನಾವು ಎಲ್ಲವನ್ನೂ ಕಾಯ್ತಾ ನಿಂತಿರಬೇಕು. ತಕ್ಷಣವೇ ತಿನ್ನಬಾರ್ದು ಅಂತ ಹೇಳ್ತಾರೆ. ಅವರು ಒಂದು ಶ್ಲೋಕಗಳನ್ನು ಹೇಳ್ತಾರೆ. ಅದಾದ ಮೇಲೆ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಿ ಅಂತ ಹೇಳ್ತಾರೆ. ಅಂದರೆ ನೀವು ಹಾಕ್ತಾ ಇದ್ದಂಗೆ ತಿಂದರೆ ನೀವು ಇಂದ್ರಿಯಗಳ ವಶದಲ್ಲಿ ನೀವಿದ್ದೀರಾ ಅಂತ. ಆ ಇಂದ್ರಿಯವನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಎಲ್ಲ ಅಡುಗೆಗಳನ್ನು ಬಡಿಸಾದ್ಮೇಲೆ, ಶ್ಲೋಕವನ್ನು ಹೇಳಾದ್ಮೇಲೆ, ಭಗವಂತನಿಗೆ ಸಮರ್ಪಣೆ ಆದಮೇಲೆ ನಾವು ತಗೊಳ್ಳೋದು. ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿದೆ, ನಮ್ಮ ಒಂದು ಕೇಂದ್ರೀಕೃತವಾಗಿದೆ ಅನ್ನೋದನ್ನು ಅರ್ಥವನ್ನು ಸೂಚಕವಾಗಿ ಆ ಥರ ಒಂದು ಮಾಡ್ತಾರೆ. ಅದೇ ರೀತಿ ಮುಂದೆ 62ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಧ್ಯಾಯತೆ ವಿಷಯೋ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅಂದರೆ ಯಾವಾಗ ಇಂದ್ರಿಯ ನಿಗ್ರಹ ತಪ್ಪೋಗುತ್ತೋ ನಿನಗೆ ಅದರಿಂದ ಕ್ರೋಧ ಬರುತ್ತೆ. ಕ್ರೋಧದಿಂದ ಇನ್ನೂ ಇಂದ್ರಿಯ ನಿಗ್ರಹ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ, ಕ್ರೋಧೋದ್ಭವತಿ ಸಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಹಾಗೆ ಕ್ರೋಧ ಉಂಟಾಗೋದ್ರಿಂದ ಸಮೋಹ ಉಂಟಾಗುತ್ತೆ. ಸಮೋಹ ಅಂದರೆ ನಮಗೆ ಯಾವುದು ಹಿತವೋ ಅದರ ಬಗ್ಗೆ ಯೋಚನೆ ಮಾಡೋದು,
ಆ ಸಮೂಹದಿಂದ ನಮಗೆ ಸ್ಮೃತಿ ವಿಭ್ರಮೆ ಆಗೋಗುತ್ತೆ, ನಮ್ಮ ಮನಸ್ಸು ಕೆಟ್ಟೋಗುತ್ತೆ, ನಮ್ಮ ಬುದ್ಧಿ ಭ್ರಮಣೆ ಆಗೋಗುತ್ತೆ. ಆ ಬುದ್ಧಿ ಭ್ರಮಣೆ ಆಗೋಯ್ತು ಅಂದರೆ ಬುದ್ಧಿ ನಾಶ ಆಗತ್ತೆ. ಬುದ್ಧಿ ನಾಶ ಆಯಿತು ಅಂದರೆ ನಮ್ಮ ವಿನಾಶ ಶುರು ಆಗೋಗುತ್ತೆ. ನಾವು ಏನೇನೋ ಕೆಲಸಗಳನ್ನು ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯ ನಿಗ್ರಹ, ಇಂದ್ರಿಯ ಸಂಯಮ ಯಾವಾಗಲೂ ಬಹಳ ಮುಖ್ಯವಾಗತ್ತೆ. ನಾವೇ ಈಗಲೇ ನೋಡ್ತಾ ಇರ್ತೀವಿ, ಏನೇನೇನೇನೋ ಮಾತಾಡ್ಬಿಟ್ರೆ ಮುಗೀತು. ಅದಕ್ಕೆ ಏನೇನೋ ಕ್ವಶನ್ಗಳು ಶುರು ಆಗಿಬಿಡುತ್ತೆ. ಕ್ವಶನ್ ಶುರು ಆದಾಗ ಇವರ ಒಂದು ಕೋಪ ಜಾಸ್ತಿ ಆಗತ್ತೆ. ಕೋಪ ಜಾಸ್ತಿ ಆದಾಗ ಅವ್ರು ಇನ್ನೇನೋ ಆಪೋಸಿಟ್ ಅವ್ರು ಇನ್ನೇನೋ ಮಾತಾಡಿದಾಗ ನಮ್ಮ ಸ್ಮೃತಿ ಬುದ್ಧಿ ನಾಶ ಆಗತ್ತೆ. ಅಲ್ಲಿಂದ ನಮ್ಮ ವಿನಾಶ ಶುರು ಆಗಿಬಿಡತ್ತೆ. ಹೀಗೆ ಆಗೋಗುತ್ತೆ. ಯಾವಾಗಲೂ ನಮ್ಮ ಇಂದ್ರಿಯವನ್ನು ನಿಗ್ರಹದಲ್ಲಿ ಇಟ್ಕೋಬೇಕು. ಯಾವಾಗ ಮನಸ್ಸಿನ ಹತೋಟಿಯಲ್ಲಿ ಇಂದ್ರಿಯಗಳಿರುತ್ತೋ ಅಲ್ಲಿಯ ತನಕ ನಿನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಮನಸ್ಸು ನಿನ್ನ ಇಂದ್ರಿಯದ ಹತೋಟಿಗೆ ಹೊಟ್ಟೋಗುತ್ತೋ ಆವಾಗ ನಿನ್ನ ವಿನಾಶ ಶುರು ಆಗ್ಬಿಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ದುರ್ಯೋಧನನು ಇದನ್ನೇ ಮಾಡಿದ್ದು. ಮಹಾಭಾರತದಲ್ಲಿ ಯುದ್ಧಕ್ಕೆ ಇದೇ ಕಾರಣಗಳಾಗೋಗುತ್ತೆ. ಏನಾಯಿತು, ಜೂಜಾಡಕ್ಕೆ ಶುರು ಮಾಡಿದ್ರು. ಜೂಜಾಡಿದಾಗ ಎಲ್ಲ ಬೇಕು, ಇಂದ್ರಿಯ ನಿಗ್ರಹ ಇಲ್ಲ. ಈ ಪಾಂಡವರ ಎಲ್ಲ ಆಸ್ತಿನೂ ನನಗೆ ಬೇಕು, ಪಾಂಡವರೆಲ್ಲರೂ ನನಗೆ ಗುಲಾಮರಾಗಬೇಕು, ಪಾಂಡವರ ಹೆಂಡತಿ ದ್ರೌಪದಿನೂ ನನ್ನ ವಶ ಆಗಬೇಕು. ಇಂದ್ರಿಯಕ್ಕೆ ಅವನ ಬುದ್ಧಿಯನ್ನು ಕೊಟ್ಬಿಟ್ಟ. ಇದು ಸರಿನಾ ತಪ್ಪ? ಅವರ ರಾಜ್ಯ, ಅವರ ಇದು ನನಗೆ ಯಾಕೆ ಬೇಕು? ಅವರ ಹೆಂಡತಿ ನಮಗೆ ಅತ್ತಿಗೆ ಸಮಾನ, ಅವ್ರಿಗೆ ಯಾಕೆ ನಾನು ಅವಮಾನ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಇದ್ದಿದ್ರೆ ಈ ಯುದ್ಧ ಆಗ್ತಾನೇ ಇರಲಿಲ್ಲ. ಈ ಯುದ್ಧದ ಹಂತಕ್ಕೆ ಬಂದು ನಿಂತ್ಕೋತಾನೆ ಇರಲಿಲ್ಲ. ಯಾವಾಗ ದುರ್ಯೋಧನ ತನ್ನ ಬುದ್ಧಿಯನ್ನು ಇಂದ್ರಿಯದ ನಿಗ್ರಹಕ್ಕೆ ಕೊಟ್ಟು ಅಲ್ಲಿಂದ ವಿನಾಶ ಶುರುವಾಗೋಯಿತು. ಕುರುವಂಶವೇ ನಾಶವಾಗೋಯಿತು. ಎಷ್ಟೊಂದು ಸಾವು ನೋವುಗಳು ಸಂಭವಿಸೋಯಿತು. ಅದನ್ನೇ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಯಾವಾಗಲೂ ಇಂದ್ರಿಯಗಳು ನಿನ್ನ ಹತೋಟಿಯಲ್ಲಿರಬೇಕು, ಮನಸ್ಸಿನ ಹತೋಟಿಯಲ್ಲಿರಬೇಕೇ ಹೊರತು ಮನಸ್ಸು ಇಂದ್ರಿಯಗಳ ಹತೋಟಿಗೆ ಹೋದರೆ ಅಲ್ಲಿಂದ ವಿನಾಶ ಶುರು ಆಗಿಬಿಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಷ್ಟು ನೋಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.